ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತಾರಾಸ್ ಪ್ರಪಂಚ. ಇವತ್ತು ಸಂಡೇ ಅಲ್ವಾ, ಹಾಗಾಗಿ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಸ್ವೀಟ್ ಅಂತೂ ರೀಸೆಂಟಾಗಿ ತಿಂದಿದ್ವಿ, ಹಾಗಾಗಿ ನಾವು ಇವತ್ತೇನಾದರೂ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಇವತ್ತು ಮಟನ್ ಸಾಂಬಾರು ರಾಗಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಕೂಡ. ಇದು ಪಕ್ಕ ಹಳ್ಳಿ ಸ್ಟೈಲಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ ಮಟನ್ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಟನ್ ಸಾಂಬಾರು ಮಾಡೋದಕ್ಕೆ ಖಾರನ ಜೋಡಿಸ್ಕೊತೀನಿ. ನಾನು ಮಾಡಿದ್ದು ಇವತ್ತು ಸಾಂಬಾರನ್ನ ನೀವು ಒಂದ್ಸರಿ ಮಾಡ್ಕೊಂಡು ತಿಂದು ಅವಾಗ ಹೇಳ್ರಿ ಆಯಿತಾ ಹೇಗಿದೆ ಅಂತ. ಬಿಸಿ ಬಿಸಿ ಮುದ್ದೆ ಅದ್ರ ಜೊತೆ ಮಟನ್ ಸಾಂಬಾರು ಇಟ್ಬಿಟ್ರೆ ತುಂಬಾ ರುಚಿಯಾಗಿರುತ್ತಲ್ವ. ನಮ್ಮಲ್ಲಂತೂ ಸಂಡೇ ಅಂದರೆ ಏನಾದರೂ ಸ್ಪೆಷಲಾಗಿ ಮಾಡಲೇಬೇಕು, ಅದು ನಾನ್ ವೆಜ್ಜೇ ಮಾಡಬೇಕು. ನಾನಿಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ನ ತೊಗೊಂಡಿದ್ದೀನಿ ನೋಡ್ಬೋದು ನೀವು. ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಕೊತ್ತಂಬರಿ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಗಸಗಸೆ ಇಷ್ಟು ಇಂಗ್ರೀಡಿಯೆಂಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಫಸ್ಟಿಗೆ ನಾನು ಮಸಾಲೆ ಇಂಗ್ರೀಡಿಯೆಂಟ್ನ ಹಾಕಿ ಫ್ರೈ ಮಾಡ್ಕೊತೀನಿ. ಅದಾದ ನಂತರ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ನಾನು ಟೊಮೊಟೊ ಆ್ಯಡ್ ಮಾಡ್ಕೋತೀನಿ. ಟೊಮೊಟೊ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಫ್ರೈ ಆದ ನಂತರ ನಾನು ಉಳಿದಿರುವಂಥ ಮಸಾಲೆ ಇಂಗ್ರೀಡಿಯೆಂಟ್ನ ಫ್ರೈ ಮಾಡ್ಕೋತೀನಿ. ಈ ಥರ ಫ್ರೈ ಮಾಡಿಕೊಂಡು ಸಾಂಬಾರು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಸಾಂಬಾರು ಕೂಡ ಬೇಗ ಹಾಳಾಗೋದಿಲ್ಲ. ನಾನು ಯಾವಾಗಲೂ ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಯಾವುದೇ ನಾನ್ ವೆಜ್ ಸಾಂಬಾರು ಮಾಡುವಾಗ ಈ ರೀತಿ ಮಸಾಲೆನ ಹುರ್ಕೊಂಡು ಸಾಂಬಾರು ಮಾಡ್ತೀನಿ. ಹಾಗೆ ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ ಅಂತಂದ್ಬಿಟ್ಟು ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು. ಹೀಗೆ ಫ್ರೈನ ಮಾಡ್ಕೊಂಡ್ಮೇಲೆ ತಣ್ಣಗಾದ ನಂತರ ನಾನು ಮಸಾಲೆನ ರುಬ್ಕೋತೀನಿ. ರುಬ್ಬಿ ಸೈಡ್ಗೆ ಇಟ್ಕೊಳ್ಳೋಣ. ಆಮೇಲೆ ನಾನು ಮಟನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮಟನ್ ನೋಡ್ಬೋದು ನೀವು ಎಷ್ಟು ಫ್ರೆಶ್ ಆಗಿದೆ, ಹಾಗೆ ಕಲರ್ ಇದೆ. ನನಗೆ ಈ ಥರ ಕೆಂಪಗಿರಬೇಕು ಮಟನ್, ಹಾಗಿದ್ರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಾನು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಪುದೀನ ಹಾಕ್ತಾಯಿದ್ದೀನಿ. ನೀವು ಪಲಾವ್ ಎಲೆ ಕೂಡ ಹಾಕ್ಬೋದು, ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ವಾಶ್ ಮಾಡ್ಕೊಂಡಿರುವಂಥ ಮಟನ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಟನ್ ಕೂಡ ಸ್ವಲ್ಪ ಎಣ್ಣೆಲಿ ಫ್ರೈ ಆದ ನಂತರ ನಾನು ಅರಿಶಿನ ಪುಡಿ, ಕಲ್ಲುಪ್ಪನ್ನ ಚೆನ್ನಾಗಿ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕಿರ್ತೀನಿ, ಯಾಕೆಂದರೆ ಮಟನಿಗೆ ಉಪ್ಪಿಡೀಲಿ ಅಂತಂದ್ಬಿಟ್ಟು. ನಾನು ಸಾಂಬಾರು ಖಾರ ಎಲ್ಲ ಹಾಕ್ತಾ ಉಪ್ಪು ಹಾಕಲ್ಲ, ಮಟನ್ಗೆ ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿರ್ತೀನಿ. ಹಾಗೆ ಹಾಕಿದರೆ ಪೀಸಿಗೆಲ್ಲ ಉಪ್ಪಿಡಿಯುತ್ತೆ ಅಂತಂದ್ಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು 10 ನಿಮಿಷ ಈ ರೀತಿ ಫ್ರೈ ಮಾಡ್ಕೋತೀನಿ ಮಟನ್ನ. ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಮಟನ್ ಸಾಂಬಾರನ್ನ ಗಟ್ಟಿಗೆ ಮಾಡ್ತೀನಿ, ಕೆಲವರು ತೆಳುವಾಗಿ ಮಾಡ್ತಾರೆ. ನನಗೆ ಗಟ್ಟಿ ಸಾಂಬಾರು ಮಾಡಿದರೆ ಇಷ್ಟ, ಯಾಕೆಂದರೆ ಮುದ್ದೆಗೆ ಅದು ಸಾಂಬಾರು ಹಿಡಿಬೇಕು, ಆ ರೀತಿ ಇದ್ದರೆ ನಂಗೆ ತುಂಬ ಇಷ್ಟ. ತೆಳುವಾಗಿದ್ದರೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಮಟನ್ ಸಾಂಬಾರಿಗೆ ಜಾಸ್ತಿ ನೀರು ಹಾಕಿ ಮಾಡಲ್ಲ, ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೋತೀನಿ. ಆ ರೀತಿ ಮಾಡೋದ್ರಿಂದ ಅನ್ನಕ್ಕೂ ಮುದ್ದೆಗೂ ತುಂಬಾ ರುಚಿಯಾಗಿರುತ್ತೆ. ಸೊ ನಮ್ಮ ಸೈಡ್ ಮಟನ್ ತುಂಬ ಬಲ್ತಿರೋದ್ರಿಂದ ನಾನು ಒಂದು 8 ವಿಷಲ್ನಂತೂ ಹೊಡಿಸ್ತೀನಿ. ಸೊ 8 ವಿಷಲ್ ಆದಮೇಲೆ ಮಟನ್ ಸಾಂಬಾರು ಈ ರೀತಿ ಆಗಿದೆ. ತುಂಬಾ ಟೇಸ್ಟಾಗಿರುತ್ತೆ. ಅದು ಬಿಸಿ ಬಿಸಿ ಮುದ್ದೆ ಜೊತೆ ಈ ರೀತಿ ಮಟನ್ ಸಾಂಬಾರನ್ನ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೂ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಪಿನಿಯನ್ ಆದಷ್ಟು ನನಗೆ ತಿಳಿಸಿದರೆ ನೆಕ್ಸ್ಟ್ ವೀಡಿಯೋಸ್ ನಾನು ಯಾವ ರೀತಿ ಮಾಡಬೇಕು, ಏನೆಲ್ಲ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಂಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ರೆಸಿಪಿಗಳನ್ನು ಲಾಗ್ಸ್ನ ಮಾಡ್ತಾ ಇರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.